ಓಂ ದುರ್ಗಾ ಪರಮೇಶ್ವರಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ಸುಖ ಸಂತೋಷಗಳು, ಸಮೃದ್ಧಿ ಎಲ್ಲವೂ ಕೂಡ ಶುಭ ಆಗ್ತಕ್ಕಂಥದ್ದು, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು, ಮನೆಯಲ್ಲಿ ಸುಖ ಸಂತೋಷ, ಪೂರ್ಣ ಆರೋಗ್ಯ ಇರಬೇಕು, ಹಾಗೆಯೇ ಮನೆಯಲ್ಲಿ ನಗ್ನಗ್ತಾ ಸಂತೋಷವಾಗಿರಬೇಕು ಅಂದರೆ ಯಾವಾಗಲೂ ಸಹ ನಾವು ವಾಸವಾಗಿರ್ತಕ್ಕಂಥ ಮನೆ, ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಅಥವಾ ನಾವಿರ್ತಕ್ಕಂಥ ಒಂದು PG ಅಥವಾ ನಾವಿರ್ತಕ್ಕಂಥ ಒಂದು ಸಣ್ಣ ರೂಮ್ ಆಗ್ಬೋದು, ಏನೇ ಆಗ್ಬೋದು, ಅಥವಾ ನಾವಿರುವ ಜಾಗದಲ್ಲಿ ನಮ್ಮ ಜಾಗದಲ್ಲಿ ಕೆಲವು ವಸ್ತುಗಳು ಕಂಪಲ್ಸರಿಯಾಗಿ ಇರಲೇಬೇಕು. ಅವಿಲ್ಲ ಅಂದರೆ ಸ್ವಲ್ಪ ದಾರಿದ್ರ್ಯಕ್ಕೆ ಎಡೆ ಮಾಡಿಕೊಳ್ಳುತ್ತೆ. ಅವು ಯಾವಾಗಲೂ ಖಾಲಿ ಆಗಬಾರ್ದು. ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಅಥವಾ ನಮ್ಮ ಸ್ವಂತ ಮನೆಯಲ್ಲಿದ್ದೀವಿ, ನಮಗೆ ಈ ವಸ್ತುಗಳು, ಈಗ ಮುಂದೆ ಹೇಳ್ತಕ್ಕಂಥ ವಸ್ತುಗಳು ಯಾವಾಗಲೂ ಖಾಲಿ ಆಗಬಾರ್ದು. ಅವು ಖಾಲಿ ಆಗದ ಹಾಗೆ ನಾವು ನೋಡಿಕೊಂಡಾಗ ಅದು ಸಮೃದ್ಧಿ ಆಗ್ತಾ ಇರುತ್ತೆ, ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಆ ವಸ್ತುಗಳು ಯಾವುದು, ಆ ಪದಾರ್ಥಗಳು ಯಾವುದು, ಇವನ್ ತಿಳ್ಕೊಳ್ಳೋಕೆ ಮುಂಚೆ ಪ್ರಪ್ರಥಮವಾಗಿ ಮನೆಯಲ್ಲಿ ಖಾಲಿ ಆಗದೇ ಇರಬಾರ್ದು ಅಂಥದ್ದು ಯಾವುದು ಅಂದರೆ ಪ್ರಥಮವಾಗಿ ಅಕ್ಕಿ. ಮನೆಯಲ್ಲಿ ಆಹಾರ ಮಾಡ್ಕೊಳ್ತಕ್ಕಂಥದ್ದು ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ನಾವೇನು ಕರಿತೀವಿ. ಅನ್ನದಿಂದ ಪ್ರಾಣದಿಂದ ನಮ್ಮ ದೇಹದಲ್ಲಿ ಪ್ರಾಣ. ಹಾಗೆಯೇ ಇವತ್ತಿನ ದಿವಸ ಆ ಒಂದು ನೀರಿನಿಂದ ಭತ್ತ ಬೆಳೆಯುತ್ತೆ. ಹಾಗಾಗಿ ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಮನೆಯಲ್ಲಿ ಯಾವತ್ತೂ ಅಕ್ಕಿ ಖಾಲಿ ಆಗಬಾರ್ದು. ಇದರ ಉಸ್ತುವಾರಿಯನ್ನು ಮನೆಯ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೀವಿ. ಆ ತಾಯಿ ಅಥವಾ ಮನೆಯಲ್ಲಿರ್ತಕ್ಕಂಥ ಆ ಒಡತಿ ಯಾವಾಗಲೂ ಗಮನಿಸ್ತಾ ಇರಬೇಕು. ಕೆಲವರು ಏನಾಗಿರುತ್ತೆ, ಅಡುಗೆ ಭಟ್ರು ಇರ್ತಾರೆ ಅಥವಾ ಅಡುಗೆ ಮಾಡೋಕ್ಕಿರ್ತಾರೆ, ಅಮ್ಮ ಅಕ್ಕಿ ಆಗೋಗಿದೆ ಅಂತಾರೆ. ಅದಕ್ಕೂ ಮುಂಚೆನೇ ನೋಡ್ಕೋಬೇಕು. ಅಕ್ಕಿ ಅಟ್ಲೀಸ್ಟ್ ಅಲ್ಲಿ 3 ಹಿಡಿ ಅಷ್ಟಾದರೂ ಅಕ್ಕಿ ಇರಬೇಕು. 3 ಹಿಡಿಯಿಂದ ಹಿಡ್ಕೊಳ್ಳೋ ಅಷ್ಟು ಅಕ್ಕಿ ಆದರೂ ಇದ್ದಾಗಲೇ ನಾವು ಅಕ್ಕಿಯನ್ನು ತಗೋಬೇಕು. ಅಕ್ಕಿ ಯಾವತ್ತೂ ಖಾಲಿ ಆಗಬಾರ್ದು. ಅಕ್ಕಿ ಖಾಲಿ ಆದರೆ ಆ ಮನೆಗೆ ದಾರಿದ್ರ್ಯದ ಸಂಕೇತ ಕೂಡ ಆಗಿರುತ್ತೆ. ಈಗ ನಾವು ತುಳಸಿ ಗಿಡ ಏನಾದರೂ ಒಣಗೋದ್ರೆ, ತೆಂಗಿನ ಮರ ಒಣಗೋದ್ರೆ, ಅಥವಾ ಮನೆಯಲ್ಲಿ ಏನಾದರೂ ಬೇರೆ ಬೇರೆ ಗಿಡಗಳು, ಪವಿತ್ರವಾದ ಗಿಡಗಳು ಒಣಗೋದಾಗ ಹೇಗೆ ಭಯ ಪಡ್ತೀವೋ ಆ ರೀತಿ ನೋಡೋಕ್ಕೆ ಹೋದಾಗ ಅಕ್ಕಿ ಯಾವಾಗಲೂ ಮನೆಯಲ್ಲಿ ಖಾಲಿ ಆಗಬಾರ್ದು. ಇನ್ನು ಎರಡನೇದು ಅರಿಶಿನ ಖಾಲಿ ಆಗಬಾರ್ದು. ನಾವು ನೋಡಿ, ಕುಂಕುಮಕ್ಕೆ ಅರಿಶಿನದಿಂದನೇ ಕುಂಕುಮನ ಮಾಡ್ತಾರೆ. ಅಲ್ಲಿ ನಾವು ಕುಂಕುಮಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಅರಿಶಿನ. ಮನೆಯಲ್ಲಿ ಯಾವಾಗಲೂ ಅರಿಶಿನ ಅಥವಾ ಕಣ್ಣಿಗೆ ಕಾಣಿಸೋಂಗೆ ಇಟ್ಕೊಳ್ಬೇಕು. ಅರಿಶಿನ ಕೂಡ ಖಾಲಿ ಯಾವತ್ತೂ ಆಗಬಾರ್ದು. ಇನ್ನು ಮೂರನೇದು, ಇದಿಲ್ಲದೆ ಊಟನೇ ಇಲ್ಲ, ಇದಿಲ್ಲದೆ ಅಡುಗೆನೇ ಇಲ್ಲ, ಇದೆಲ್ಲಕ್ಕೂ ಬೇಕೇ ಬೇಕು, ಅದುವೇ ಉಪ್ಪು. ಉಪ್ಪು ಯಾವತ್ತೂ ಮನೆಯಲ್ಲಿ ಖಾಲಿ ಆಗಬಾರ್ದು. ಉಪ್ಪು ಅಟ್ಲೀಸ್ಟ್ 1 ಹಿಡಿ ಇರಬೇಕು ಅಥವಾ ನಮಗೆ ಕಾಣಿಸ್ತಾ ಇರಬೇಕು. ಆವಾಗ ಉಪ್ಪು ತಂದು ತುಂಬಿಸ್ತಾ ಇರಬೇಕು. ಉಪ್ಪು ಯಾವತ್ತೂ ಮನೆಯಲ್ಲಿ ಖಾಲಿ ಆಗಬಾರ್ದು. ನಮಗೆ ಒಂದು ಪ್ರಶ್ನೆ ಬರುತ್ತೆ, ಈ 3 ಖಾಲಿ ಆಗಬಾರ್ದ, ಒಂದೊಂದು ಖಾಲಿ ಆಗಬಾರ್ದ? 3 ಖಾಲಿ ಆಗಬಾರ್ದು. ಅಕ್ಕಿ, ಅರಿಶಿನ, ಉಪ್ಪು ಯಾವಾಗ ಖಾಲಿ ಮನೆಯಲ್ಲಿ ಅವು ಪೂರ್ತಿಯಾಗಿ ಆಗಿ ಹೋಗ್ತವೋ ಆಗ ಆ ಮನೆಗೆ ದಾರಿದ್ರ್ಯ ದೇವತೆ ಜ್ಯೇಷ್ಠಾದೇವಿ ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆಯಿಂದ ಇದ್ದಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.